ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಏನಕ್ಕೆ ಅಷ್ಟು ದಿನ ಕೂಡ ನಾನು ವ್ಲಾಗ್ಸ್ ಹಾಕೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ನೋಡಿ, ನಾನು ವಾರಾಹಿ ಅಮ್ಮನವರ ಒಂದು ದೀಕ್ಷೆ ಅಂದರೆ 9 ದಿನದ ನವರಾತ್ರಿ ಪೂಜೆ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ನಾನು ಯಾವ ವಿಡಿಯೋ ಕೂಡ ಮಾಡೋದಕ್ಕೆ ಆಗಲಿಲ್ಲ. ನಾನು ಫಸ್ಟ್ ಏನಕ್ಕೆ ಈ ಫೋಟೋ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಅಮ್ಮನವರ ಒಂದು ಪ್ರತಿರೂಪವನ್ನು ತೋರಿಸೋಣ ಅಂತ ಹೇಳಿ ನಾನು ಈಗ ಫೋಟೋ ಹಾಕಿದ್ದೀನಿ ನೋಡಿ. ಅವೆರಡನ್ನೂ ಅಬ್ಸರ್ವ್ ಮಾಡಿ ಅಮ್ಮನವರು ಇಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತಲ್ಲ. ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರಿಗೂ ಅಮ್ಮನವರ ಅನುಗ್ರಹ ಸಿಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನನಗಂತೂ ಈ ಫೋಟೋಸ್ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ತುಂಬ ಜನ ಈ ಥರ ಅಂದರೆ ಅಮ್ಮನವರ ವಾರಾಹಿ ನವರಾತ್ರಿಯನ್ನು ಆಚರಣೆ ಮಾಡಿ ಯಾರೆಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದ ಅಂಥವ್ರಿಗೆಲ್ಲರೂ ಅಮ್ಮನವರು ಈ ರೀತಿ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಅಂತೇಳಿ ತುಂಬ ಜನ ಇನ್ಸ್ಟಾಗ್ರಾಮೆಲ್ಲ ಹಾಕಿದ್ರು. ಸೊ ನಾನು ನೋಡೋಣ ಅಂತ ಚೆಕ್ ಮಾಡೋಣ ಅಂತ ಹೇಳಿ ಫೋಟೋಸ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಇನ್ನೇನು ನೋಡಿದ್ರೆ ನನಗೆ ನಂಬೋಕ್ಕಾಗಲಿಲ್ಲ. ಅದರಲ್ಲೂ ಲಾಸ್ಟ್ನೇ ದಿನ ಅಂತೂ ಅಮ್ಮನವ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಯಾಕೆಂತಂದರೆ ನಾನು ವಾರಾಹಿ ನವರಾತ್ರಿನ ಹೇಗೆಲ್ಲ ಆಚರಣೆ ಮಾಡಿದ್ದೀನಿ, ಈ 9 ದಿನ ನಾನು ಯಾವ ಥರ ದೀಕ್ಷೆ ತಗೊಂಡಿದ್ದೆ, ಯಾವ ಥರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಅಂತ ಫಸ್ಟ್ ಡೇ ಅದು ಫುಲ್ ವೀಡಿಯೋ ಹಾಕ್ತೀನಿ. ಅದಾದಮೇಲೆ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟು 2nd 9th ಲಾಸ್ಟ್ವರೆಗೂ ಯಾವ್ಯಾವ ರೀತಿ ಅಲಂಕಾರ ಮಾಡ್ಕೊಂಡಿದ್ದೆ ಅಂತ ಹೇಳ್ತೀನಿ. ನೋಡಿ, ಈ ಫೋಟೋದಲ್ಲಿ ಅಮ್ಮನವ್ರ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನಿಜವಾಗ್ಲೂ ನಂಬೋಕ್ಕಾಗಲ್ಲ. ನಾನು ಇನ್ನೇನು ಈಗ ನಮಗೆ ಮಂಗಳವಾರ ಮೊನ್ನೆ ಅಮಾವಾಸ್ಯೆ ಮುಗೀತಲ್ವಾ. ಸೊ ಆಷಾಢ ಅಮಾವಾಸ್ಯೆ ಸ್ಟಾರ್ಟ್ ಆಯಿತು. ಅದಾಗಿದ್ದು ಮಾರನೇ ದಿನ ಬುಧವಾರದಿಂದ ನಮಗೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಗುಪ್ತ ನವರಾತ್ರಿ ಅನ್ನೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದ ನಂತರ ನಾನು ಶೇರ್ ಮಾಡ್ಕೊಡೋಣ ಅಂತಂದ್ಬಿಟ್ಟು ನಾನು ನಿಮಗೆ ವೀಡಿಯೋನ ಹಾಕಿರಲಿಲ್ಲ, ಓಕೆನಾ. ಸೊ ಎಲ್ಲರಿಗೂ ಸಾರಿ ಕೇಳ್ತೀನಿ, ಯಾಕೆಂತಂದರೆ ನಾನು ವೀಡಿಯೋ ಎಲ್ಲ ನಿಮ್ಗೆ ಮಾಡಿದ್ದೆ ಪೂಜೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಬಟ್ ನನಗೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೂ ಟೈಮ್ ಸಿಗಲಿಲ್ಲ, ತುಂಬ ಕೆಲಸ ಇತ್ತು. ಪೂಜೆ ಮಾಡಬೇಕು ಅಂತಂದರೆ ಮನೆಯಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು, ಜೇಡೆಲ್ಲ ತೆಗಿಬೇಕಾಗಿತ್ತಲ್ವ, ಎಲ್ಲ ಕೆಲಸ ಮುಗಿಸ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿದರೂ ಕೂಡ ನನಗೆ ಎಡಿಟ್ ಮಾಡಿ ಅದನ್ನ ಹಾಕೋದಕ್ಕಾಗಲಿಲ್ಲ. ಇನ್ನು ಮಂಗಳವಾರ ಅವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತಲ್ವ. ಸೊ ಹಂಗಾಗಿ ಪಂಚಂಕ್ರಮನ ಹತ್ರ ಹೋಗಿ ದೀಪೆಲ್ಲ ಹಚ್ಕೊಂಡು ಅದಾದಮೇಲೆ ವಾರಾಹಿ ಅಮ್ಮನವರ ಅನುಗ್ರಹನ ಪಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಹೋಮ ಎಲ್ಲ ಮಾಡಿಬಿಟ್ಟಿದ್ರು. ನಾವು ಅಂದ್ಕೊಂಡಿರಲಿಲ್ಲ ಹೋಮ ನಮಗೆ ಸಿಗುತ್ತೆ, ಹೋಮ ಕೂಡ ನೋಡ್ಬೋದು ಅಂತ ಹೇಳಿಬಿಟ್ಟು ಹೋಗಿ ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಸೊ ನೆಕ್ಸ್ಟ್ ಡೇಯಿಂದನೇ ನಾವು ವಾರಾಹಿ ನವರಾತ್ರಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಕೂಡ ಹೋದ್ವಿ. ಸೊ ಹೋಗಿ ಅದಾದಮೇಲೆ ಅಲ್ಲಿ ಒಂದು ಮಿರಾಕಲ್ ನಡೀತು. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ವಾರಾಹಿ ನವರಾತ್ರಿಯನ್ನು ಮಾಡಬೇಕು ಅಂತ ಫಸ್ಟು ನಾವು ಒಂದು ಡ್ರೆಸ್ನ ಇಟ್ಕೊಬೇಕು ಸಪ್ರೇಟಾಗಿ. ಅದನ್ನ ನಾವು ಯಾವುದು ಯೂಸ್ ಮಾಡಿರಬಾರ್ದು. ಒಂದು ಯೆಲ್ಲೋ ಕಲರ್ ಇರಬೇಕು, ಅಥವಾ ರೆಡ್ ಇರಬೇಕು, ಅಥವಾ ತಿಳಿ ಹಸಿರು ಬಣ್ಣದ ಒಂದು ಡ್ರೆಸ್ ಅಥವಾ ಸೀರೆನ ತೆಗೆದುಕೊಂಡಿರಬೇಕು. ಆ ಮೂರರಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ನ ನಾವು ಡೈಲಿ ಯೂಸ್ ಮಾಡಬೇಕು. ಅಂದರೆ ಪೂಜೆ ಸಮಯದಲ್ಲಿ ಮಾತ್ರ ಆ ಒಂದು ಡ್ರೆಸ್ನ ಅಥವಾ ಸ್ಯಾರಿನ ಯೂಸ್ ಮಾಡಬೇಕು. ಸೊ ನಾನು ಬಂದಿಲ್ಲಿ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಅಂದರೆ ನೈಟು ಪೂಜೆ ಆ ಟೈಮಲ್ಲಿ ಈ ಡ್ರೆಸ್ನೇ ನಾನು ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದಿದ್ದು, ಅಂದರೆ 9 ದಿನ ಕೂಡ. ಸೊ ಈ 9 ದಿನ ನಾನು ಹೇಗೆ ಪೂಜೆ ಮಾಡಿದೆ ಅಂತ ಹೇಳ್ತೀನಿ ನೋಡಿ, ಮತ್ತು ಏನೇನೆಲ್ಲ ಪಾಲಿಸಿದೆ ಅಂತ. ಸೊ ಫಸ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ನಾವು ನವರಾತ್ರಿ ನಾವು ದಸರಾದಲ್ಲಿ ಹೇಗೆ ಆಚರಣೆ ಮಾಡ್ತೀವೋ ಸೇಮ್ ಅದಕ್ಕಿಂತ ತುಂಬ ಕಟ್ಟುನಿಟ್ಟಾಗಿ ನಾವು ವಾರಾಹಿ ನವರಾತ್ರಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಈಚೆ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಅಮ್ಮನವ್ರನ್ನ ಕೂರಿಸೋದಕ್ಕಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ವಾರಾಹಿ ಅಮ್ಮನವರ ನಾವು ನವರಾತ್ರಿ ಪೂಜೆಯನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು. 8:30, 9 ಗಂಟೆ, 10 ಗಂಟೆ, 11 ಗಂಟೆ ಈ ಸಮಯದಲ್ಲಿನೇ ನಾವು ವಾರಾಹಿ ಅಮ್ಮನವ್ರನ್ನ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ನೈಟೇ ಒಂದು 8 ಗಂಟೆ ಆ ಥರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಎಲ್ಲ ಕೆಲಸ ಮುಗಿದು ನಾನು ಈ ಥರ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ 7 ಗಂಟೆ ಹಂಗೆ ಕೂತ್ಕೊಂಡ್ರು ನಾನು ಪೂಜೆ ಎಲ್ಲ ಮುಗಿಸಲಿ 9:30, 10 ಗಂಟೆ ಆಗ್ತಾಯಿತ್ತು. ಅದಾದಮೇಲೆ ಈಗ ನೋಡಿ, ಆ ಡ್ರೆಸ್ ಏನಿದೆ ನಾನು ಹಾಕ್ಕೊಂಡಿದ್ದ ಡ್ರೆಸ್ಸು ಪೂಜೆ ಟೈಮಲ್ಲಿ ಹಾಕೋತಾ ಇದ್ದೆ. ಸೊ ಪೂಜೆ ಟೈಮಲ್ಲಿ ಡ್ರೆಸ್ನ ಹಾಕಿ ನೈಟೆಲ್ಲ ಅದೇ ಇತ್ತು. ಅದಾದಮೇಲೆ ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ
ಸೊ ಡ್ರೆಸ್ನ ಚೇಂಜ್ ಮಾಡಿ ಮತ್ತೊಂದು ಡ್ರೆಸ್ನ ಹಾಕ್ಕೊಂಡು ಮತ್ತೆ ಇದನ್ನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ, ಮತ್ತು ಸಂಜೆಗೆ ಬೇಕಲ್ವಾ ಅಂತ ಹೇಳಿ. ಸೊ ಇದೇ ಥರ ನಾವು ಒಂದೇ ಡ್ರೆಸ್ನ ಯೂಸ್ ಮಾಡಬೇಕು 9 ಡೇಸ್ ಕೂಡ. ಸೊ ಫಸ್ಟ್ ಹಾಕ್ಕೊಬೇಕು, ಮತ್ತು ಮಾರನೇ ದಿನ ಅದನ್ನು ಬೆಳಗ್ಗೆ ವಾಶ್ ಮಾಡಿ ಮತ್ತು ನೈಟ್ ಪೂಜೆಗೆ ಇದೇ ಡ್ರೆಸ್ನೇ ಹಾಕ್ಕೋಬೇಕು. ಎಲ್ಲೋ ಕಲರ್ ಬಳೆಯೇ ಹಾಕ್ಕೊಬೇಕು. ತುಂಬ ಜನ ಇನ್ನು ಕಟ್ಟುನಿಟ್ಟಾಗಿ ಮಾಡ್ತಾರೆ, ಕೆಲವೊಬ್ಬರು ಸ್ಲಿಪ್ಪರ್ಸೇ ಹಾಕ್ಕೊಳ್ಳೋದಿಲ್ಲ. ತುಂಬ ಅಂದರೆ ಉಪವಾಸ ಇರ್ತಾರೆ, ಬರೀ ಹಾಲು ಹಣ್ಣು ತಿನ್ಕೊಂಡು ಸಂಜೆ ನೈಟ್ವರೆಗೂ ಇದ್ದು ರಾತ್ರಿ ಊಟ ಮಾಡ್ತಾರೆ. ಈ ಥರ ಎಲ್ಲ ಕೂಡ ಮಾಡ್ತಾರೆ. ಆದರೆ ನಾನು ಅಷ್ಟೊಂದು ಏನು ಮಾಡೋಕ್ಕೋಗಿಲ್ಲ. ಬಟ್ ನಾನು ಪಾಲಿಸಿದ್ದು ಈ ರೀತಿ ಬಟ್ಟೆ ಯೂಸ್ ಮಾಡೋದಿರ್ಬೋದು, ಮತ್ತು ಅಮ್ಮನವ್ರನ್ನ ಸೇವೆಯನ್ನು ನಿಷ್ಠೆಯಿಂದ ನಿತ್ಯ ಒಂದೊಂದು ದೀಪಾರಾಧನೆ, ಒಂದು ಹೂಗಳಿಂದ ದೀಪಾರಾಧನೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ನಾವು ಬ್ರಹ್ಮಚಾರ್ಯ ಇರ್ಬೋದು, ಸೊ ಈ ಥರ ಎಲ್ಲನೂ ಖಂಡಿತ ಪಾಲಿಸ್ಬೇಕಾಗುತ್ತೆ. ನೋಡಿ, ಈ ಫೋಟೋ ಬಂದು ನನಗೆ ವಾರಾಹಿ ಅಮ್ಮನವರ ಸನ್ನಿಧಾನದಲ್ಲಿ ಸಿಕ್ಕಿದ್ದು. ಅವತ್ತು ನಾವು ಹೋಗಿದ್ವಲ್ಲ ಮಂಗಳವಾರ, ಆವತ್ತು ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ತುಂಬ ಕಡಿಮೆ ಇತ್ತು. ನಾನು ಈ ಪೂಜೆಲ್ಲ ಅಮ್ಮನವ್ರಿಗೆ ತೆಂಗಿನಕಾಯಿ ದೀಪಾರಾಧನೆ ಎಲ್ಲ ಮಾಡಿ ಅದಾದಮೇಲೆ ನನಗೂ ಯಾಕೋ ಅಮ್ಮನವ್ರ ಫೋಟೋ ತೊಗೊಬೇಕು ಅಂತ ಹೇಳಿ ನೋಡಿದ ತಕ್ಷಣ ಅನಿಸ್ತು. ಆಲ್ರೆಡಿ ನನ್ನ ಹತ್ರ ಒಂದು ಚಿಕ್ಕ ವಿಗ್ರಹ ಮತ್ತು ಅಮ್ಮನವ್ರ ಚಿಕ್ಕ ಫೋಟೋ ಕೂಡ ಇತ್ತು. ಏನೋ ಗೊತ್ತಿಲ್ಲ, ನನಗೆ ಅಮ್ಮನವ್ರ ಫೋಟೋ ತೊಗೊಳ್ಬೇಕು ಅಂತ ಅನಿಸ್ತು. ಸರಿ ಅಂತೇಳಿ ನಾನೊಂದು ತೊಗೊಂಡೆ, ಹಾಗೆ ನನ್ನ ತಂಗಿ ಕೂಡ ಒಂದು ತೊಗೊಂಡ್ಲ ಫೋಟೋನ. ಬಟ್ ಇಲ್ಲೇನು ಅಂತಂದರೆ, ನನ್ನ ಮೊನ್ನೆ ಯಾವ ವಿಗ್ರಹ ಇಟ್ಟಿದ್ದೀನಿ ನೋಡಿ, ಸೇಮ್ ಡಿಟ್ಟು ಅದೇ ಫೋಟೋನೇ ಇರೋದು. ಅಮ್ಮನವ್ರದ್ದು ಫೋಟೋ ಕೂಡ ಅದೇ ಬಂದಿರೋದು ನಮ್ಮ ಮನೆಗೆ. ನಾನು ತೋರಿಸ್ತೆ ನೋಡಿ ನಿಮಗೆ ಫಸ್ಟ್ ವೀಡಿಯೋದಲ್ಲಿ. ಅಮ್ಮನವ್ರ ವಿಗ್ರಹ ಮತ್ತು ಫೋಟೋ ಸೇಮ್ ಎರಡೂ ಒಂದೇ. ನಾನು ಅಂದ್ಕೊಂಡಿಲ್ಲ ಅಮ್ಮನವ್ರ ಫೋಟೋ ತೊಗೊಂಡು ಬರ್ತೀನಿ ನವರಾತ್ರಿಗೆ. ಆವತ್ತು ನನಗೆ ಅಮ್ಮನವರು ನನ್ನ ಕೈಗೆ ಏನೋ ಒಂಥರ ಪಾಸಿಟಿವ್, ಅಮ್ಮನವ್ರು ಬಂದು ಹೋದ್ಮೇಲೆ ನನಗೆ ತುಂಬಾ ಮನೆಯಲ್ಲಿ ಒಂಥರ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ ಅಮ್ಮನವ್ರ ಸೇವೆ ಮಾಡಿದ್ದು. ಮತ್ತು ಅಮ್ಮನವರ ಒಂದು ನಿತ್ಯ ಏನಿತ್ತಲ್ಲ, ಅಮ್ಮನವ್ರ ಪೂಜೆ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಹೂಗಳು ಏನು ಅಲಂಕಾರ ಮಾಡೋದು, ಏನು ನೈವೇದ್ಯ ಮಾಡೋದು, ಇವತ್ತಿನ ದೀಪಾರಾಧನೆ ಏನು, ಈ ಥರ ಎಲ್ಲನೂ ತುಂಬ ಖುಷಿಯಾಗಿ ಅನಿಸ್ತಾ ಇತ್ತು. ಆದರೆ 9 ದಿನ ಕೂಡ ಅದು ಹೇಗೆ ಕಳೆದೋಯ್ತು ನನಗೆ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಸೊ ನಾನು ಈ ರೀತಿಯಾಗಿ ನೋಡಿ ಪೇಟವನ್ನು ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಕ್ಷತೆ ಕಾಳು ಹಾಕಿ ಅಮ್ಮನವ್ರ ಫೋಟೋಗೆ ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲೇನು ಅಂತಂದರೆ, ಫಸ್ಟ್ ನಾವು ಯಾವ ಪ್ಲೇಸಲ್ಲಿ ಇಡ್ತೀವಲ್ಲ ಅದೇ ಪ್ಲೇಸಲ್ಲಿ ಅಮ್ಮನವ್ರ ಫೋಟೋ ಇಡಬೇಕು. 9 ಡೇಸ್ ಕೂಡ ಸೊ ಅಲ್ಲೇ ಇರಬೇಕು, ಮತ್ತು ನಾವು ಜಾಗ ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಫಸ್ಟ್ ಡೇನ ಅಲಂಕಾರ ನಾನು ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಗಿಡದಲ್ಲೇ ನಿಂಬೆಹಣ್ಣಿತ್ತು. ಸೊ ಅಮ್ಮನವ್ರಿಗೆ ನಿಂಬೆಹಣ್ಣಿನ ಹಾರ ಕೂಡ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಏನು ಮಾಡಿದೆ, 9 ನಿಂಬೆಹಣ್ಣನ್ನ ತೊಗೊಂಡೆ. 9 ನಿಂಬೆಹಣ್ಣು ತೊಗೊಂಡು ಈ ರೀತಿ ಪೋಣಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅಮ್ಮನವರ ಅನುಗ್ರಹ ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ, ಅಮ್ಮನವ್ರು ನಮ್ಮ ಮನೆಗೆ ಬರ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನು ಯಾವಾಗ ಬನಶಂಕರಿ ಅಮ್ಮನವ್ರ ಹತ್ರ ಕಂಟಿನ್ಯೂಸ್ ಆಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಮ್ಮನವ್ರು ಮತ್ತು ನಾನು ಅಲ್ಲಿಂದ ಇನ್ನೊಂದು ಸ್ಟೆಪ್ಪು ಮುಂದೆ ಕಳಿಸಿದ್ರು. ವರಾಹಿ ಅಮ್ಮನವ್ರು ಅಂದರೆ ನಾನು ವೀಡಿಯೋಸ್ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ನೆಲ್ಲ ಹಾಕ್ತಾಯಿದ್ರಲ್ಲ, ಸೌಮ್ಯ ಮ್ಯಾಮು, ಅದು ಅದು ಗೊತ್ತಿರುತ್ತೆ, ಅವ್ರು ರಾಯರ ಭಕ್ತರು. ಸೊ ಅದೆಲ್ಲ ನೋಡಬೇಕಾದ್ರೆ ನಂಗೆ ಅನಿಸ್ತಾ ಇತ್ತು, ಈ ದೇವಸ್ಥಾನ ಎಲ್ಲಿದೆ. ಯಾಕೆಂದರೆ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ನನಗೆ ನಮ್ಮ ವರಾಹಿ ಅಮ್ಮನವರ ಒಂದು ಟೆಂಪಲ್ ಇಲ್ಲ. ಸೊ ಅಲ್ಲೇ ಇರೋದು, ಅಲ್ಲಿ ಬಿಟ್ಟರೆ ಮತ್ತು ಮಲ್ಲೇಶ್ವರಮಲ್ಲಿದೆ ಅಂತ ಹೇಳ್ತಾನೆ. ಅಲ್ಲಿ ಯಾವತ್ತೂ ನಾನು ಹೋಗಿರಲಿಲ್ಲ. ಇದು ಬಂದು JP ನಗರದಲ್ಲಿ ಇರೋದು. ಸೊ ಅದಾದಮೇಲೆ ನನಗೆ ಅಮ್ಮನವ್ರು ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ರು ಬನಶಂಕರಿ ಅಮ್ಮನವರು. ಅಲ್ಲಿ ನಾನು ಚೆಕ್ ಮಾಡಿದೆ, ಲೊಕೇಶನ್ ನೋಡೋಣ ಇಲ್ಲಿಂದ ಇಷ್ಟು ದೂರ ಆಗುತ್ತೋ JP ನಗರ ಅಂತ ಹೇಳಿ ಚೆಕ್ ಮಾಡಿದೆ. ಇನ್ನೇನು ಜಸ್ಟು 4 ಕಿಲೋಮೀಟ್ರು 3 ಕಿಲೋಮೀಟ್ರೇನೋ ಇದೆ ಅಷ್ಟೇ ಬನಶಂಕರಿ ಅಮ್ಮನವ್ರ ಟೆಂಪಲಿಂದ. ಲೊಕೇಶನ್ ಹಾಕ್ಕೊಂಡು ನೋಡಿದ್ರೆ 100 ರುಪೀಸು, 98 ರುಪೀಸ್ ಈ ಥರ ತೋರಿಸ್ತಾ ಇತ್ತು ಆಟೋ ಚಾರ್ಜ್ ಕೂಡ. ಓಕೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿಕೊಂಡು ಲೊಕೇಶನ್ ಹಾಕ್ಕೊಂಡು ಹೋದ್ವಿ ಅಮ್ಮನ ಹತ್ರ. ಸೊ ಹೋಗಿ ಫಸ್ಟ್ ಡೇ ಎಲ್ಲ ಹೋದಾಗ ಅಮ್ಮನವರ ಆಶೀರ್ವಾದ ಅನುಗ್ರಹ ತುಂಬ ಚೆನ್ನಾಗಿ ಆಯಿತು. ನೋಡ್ಕೊಂಡು ಅಮ್ಮನವ್ರಿಗೆ ಅರಿಶಿನ ಎಲ್ಲ ಕೊಟ್ಬಿಟ್ಟು ಫಸ್ಟ್ ಡೇನ ನಾವು ಮಂಗಳವಾರನೇ ಹೋಗಿದ್ದರಿಂದ ಅಮ್ಮನವ್ರಿಗೆ ಆವತ್ತಿನ ದಿನ ನಾವು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಅಮ್ಮನಿಗೆ ಮಲ್ಲಿಗೆ ಹೂವು, ಈ ಥರ ಸುಗಂಧಭರಿತವಾದಂಥ ಹೂಗಳಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಎಲ್ಲ ರೀತಿಯ ಹೂಗಳಂತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯ ಹೂಗಳಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊತಾ ಇದ್ದೆ. ಅಮ್ಮನವ್ರಿಗೆ ಇಷ್ಟವಾದಂತಹ ಬೆಲ್ಲದ ಪಾನಕ ಇರ್ಬೋದು, ಬೆಲ್ಲದಿಂದ ಮಾಡಿದ್ದು ಯಾವುದೇ ಒಂದು ನೈವೇದ್ಯ ಇರ್ಬೋದು, ಗೆಣಸು ಅಂದರೆ ನಾವು ಭೂಮಿ ಒಳಗಡೆ ಬೆಳಿತೀವಲ್ಲ ಆ ಥರ ಗೆಣಸು ಇರ್ಬೋದು, ಮರಗೆಣಸು ಇರ್ಬೋದು, ಕ್ಯಾರೆಟು, ಬೀಟ್ರೂಟು, ಕಡಲೆಕಾಯಿ, ಈ ಥರ ಅಮ್ಮನವ್ರಿಗೆ ತುಂಬಾ ಇಷ್ಟ. ಓಕೆನಾ, ಅದನ್ನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ನೈವೇದ್ಯ ಮಾಡೋದಕ್ಕೆ ಡೈಲಿ ಮಾಡ್ಕೋತಾ ಇದೆ. ಇನ್ನು ಪ್ರತಿನಿತ್ಯ ಕೂಡ ಅಮ್ಮನವ್ರಿಗೆ ಒಂದೊಂದು ದೀಪಾರಾಧನೆ ಮಾಡಬೇಕು ಅಂತೇಳಿ ಮೊದಲೇ ಅಂದ್ಕೊಂಡಿದ್ದೆ. ಫಸ್ಟ್ ಡೇ ಯಾವುದು, ಸೆಕೆಂಡ್ ಡೇ ಯಾವುದು ಅಂತ ಹೇಳಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ತೋರಿಸ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಅಮ್ಮನವ್ರಿಗೆ ಅಲಂಕಾರ ಈ ಥರ, ಅದರಲ್ಲೂ ಅಮ್ಮನವ್ರಿಗೆ ಯೆಲ್ಲೋ ಕಲರ್ ತುಂಬ ಇಷ್ಟ. ಅರಿಶಿಣ ಕೊಂಬು, ಅರಿಶಿಣ, ಯೆಲ್ಲೋ ಕಲರ್ ಹೂಗಳು ಮತ್ತು ಮಲ್ಲಿಗೆ ಹೂ ಈ ಥರ ತುಂಬ ಇಷ್ಟ. ನಾನು ಅದೃಷ್ಟ ನನ್ನ ಲೆಕ್ಕ ಏನೋ ಗೊತ್ತಿಲ್ಲ, ಬಟ್ ಆವತ್ತು ನನಗೆ
ಈ ಕದಂಬ ಪುಷ್ಪ ಸಿಕ್ತು. ಸುಮಾರು ಒಂದು ವರ್ಷದಿಂದ ಹುಡುಕ್ತಾ ಇದೆ, ಬಟ್ ನಮ್ಮೂರಲ್ಲೇ ಇದೆ, ನನಗೆ ಗೊತ್ತಾಗಲೇ ಇಲ್ಲ ಹೂವು ಅಂದರೆ ಅದೇ ಮರ ಇದ್ದಿದ್ದು. ಅವತ್ತು ನಾನು ಬನಶಂಕರಮ್ಮನ ಹತ್ರ ಹೋಗೋಣ ಅಂತೇಳಿ ಮಂಗಳವಾರನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗಿದ್ದೆ ಅವತ್ತು ನಾನು ಮತ್ತು ಆರುಷ್ ಇಬ್ಬರು. ಹೋಗಬೇಕಾದ್ರೆ ಹಿಂಗೆ ಕಿಟಕಿನಲ್ಲಿ ಈ ಥರ ನೋಡಿದೆ, ಬಸ್ಸಲ್ಲಿ ನೋಡಿದೆ, ಮರ ತುಂಬ ಬರೀ ಇದು ಹೂಗಳೇ ಇದೆ. ಎಷ್ಟು ಹತ್ರ ಹುಡುಕಿದೆ ಅಂತ ನನಗೆ ಒಂದು ಸರಿ ಕೂಡ ನನಗೆ ಹೂವು ಸಿಕ್ಕೇ ಇರಲಿಲ್ಲ. ನಾವು ಚಿಕ್ಕ ಮಕ್ಕಳೆಲ್ಲ ತುಂಬ ಎತ್ಕೊಂಡೆಲ್ಲ ಬಿಸಾಕಿ ಆಟ ಆಡ್ತಾಯಿದ್ವಿ. ಬಟ್ ಈ ಹೂವಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಅಮ್ಮನವ್ರು ಯಾವಾಗ ಕದಂಬ ವನವಾಸಿನಿ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ ಕದಂಬ ವನವಾಸಿನಿ ಅಂತ ಹೇಳಿ. ಕದಂಬ ಮರದಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು ವಾಸವಾಗಿರ್ತಾರೆ ಅಂತ ಅರ್ಥ. ಸೊ ಅಂಥ ಹೂಗಳಿಂದ ಅಮ್ಮನವ್ರಿಗೆ ಅಲಂಕಾರ ಪೂಜೆ ಮಾಡೋದು ನಮ್ಗೆ ಇಷ್ಟು ಅದೃಷ್ಟ ಅಲ್ವಾ. ಸುಮಾರು ಸಿಕ್ತು, ಬಟ್ ಏನಂತಂದರೆ ಇದು ತುಂಬ ಟೈಮ್ ಇರೋದಿಲ್ಲ, ಬೇಗ ಬಾಡು ಹೋಗಿಬಿಡುತ್ತೆ. ಸೊ ಸರಿ ಇರೋದನ್ನೇ ಇಡೋಣ, ಒಂದೊಂದಾದರೂ ಸಾಕು ಅಂತ ಹೇಳಿಬಿಟ್ಟು ಒಂದೊಂದೇ ಇಟ್ಕೊಂಡೆ. ಇನ್ನು ಫಸ್ಟ್ ನಾನು ಸುವರ್ಣ ಗಡ್ಡೆ ಅಂದರೆ ತುಂಬ ಇಷ್ಟ ನನಗೆ, ಯಾಕಂದರೆ ಭೂಮಿ ಒಳಗಡೆ ಬೆಳೀತೀವಲ್ಲ. ಸೊ ಫಸ್ಟ್ ಡೇ ನಾನೇನು ಮಾಡಿದೆ, ಸುವರ್ಣಗಡ್ಡೆ ದೀಪಾರಾಧನೆಯನ್ನು ಮಾಡಿಕೊಂಡೆ. ಸೊ ನಾನು ಫಸ್ಟ್ ಈ ತಟ್ಟೆನಲ್ಲಿ ಏನಿಟ್ಟಿದ್ದೀನಿ ನೋಡಿ, ಅಕ್ಕಿ ಹಾಕಿ ಅದನ್ನ 9 ಡೇಸ್ ಕೂಡ ಕಲಿಸೋದಕ್ಕೆ ಹೋಗಿಲ್ಲ ನಾನು, ಅದನ್ನ ಅಲ್ಲೇ ಇಟ್ಟು ಅದ್ರ ಮೇಲೇ ಪ್ರತಿಯೊಂದು ದೀಪಾರಾಧನೆ ಕೂಡ ಮಾಡ್ಕೋತಾ ಇದ್ದೆ. ಸೊ ಈ ಥರ ಅಮ್ಮನವರು ದೀಕ್ಷೆನ ತೊಗೊಳ್ಬೇಕು. 9 ದಿನ ಕೂಡ ನಾನ್ ವೆಜ್ ತಿನ್ನೋದಾಗಲಿ, ಅಥವಾ ಮನೆಗೆ ನಾವು ಬೇರೆಯವ್ರ ಮನೆಗೆ ಹೋಗೋದಾಗಲಿ, ಅಥವಾ ನೆಂಟರು ಮನೆಗೆ ನಾವು ಹೋಗೋದಾಗಲಿ, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ನೆಕ್ಸ್ಟ್ ನಾನು ಅದೇ ಅನ್ಕೋತಾ ಇದ್ದೀನಿ, ನೆಕ್ಸ್ಟ್ ವರ್ಷ ನನ್ನ ಕೈಲಿ ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ನಿನ್ನ ಆರಾಧನೆ ಮಾಡೋಷ್ಟು ಶಕ್ತಿ ನನಗೆ ಕೊಡಮ್ಮ ಅಂತ ಹೇಳಿ. ಸೊ ಫಸ್ಟು ಟೈಮ್ ನಾನು ಈ ಒಂದು ವ್ರತ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದು ನನ್ನ ತಂಗಿ ಲಾಸ್ಟ್ ಹೋದ ವರ್ಷ ಮಾಡಿದ್ಮೇಲೆ ಅವಳಿಗೂ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅವಳು ಜಸ್ಟ್ 5 ಡೇಸ್ ಮಾತ್ರ ಅಮ್ಮನಂತ ಸಂಕಲ್ಪವನ್ನು ಮಾಡಿಕೊಂಡು 5 ಡೇಸ್ ಕೂಡ ಅವಳು ಸುವರ್ಣಗಡ್ಡೆ ದೀಪಾರಾಧನೆಯನ್ನು ಮಾಡಿದ್ಲು. ನಮ್ಗೆ ತುಂಬಾ ಒಳ್ಳೆಯದಾಯಿತು. ಭೂಮಿನಲ್ಲಿ ನಾವೇನು ತೋಟ ಮಾಡ್ತೀವಿ, ಸೊ ಇದುವರೆಗೂ ನಮಗೆ ಇಷ್ಟು ನಮ್ಗೆ ಲಾಸ್ ಆಗಿದೆ ಅನ್ನೋ ಮಾತೇ ಇಲ್ಲ. ಸತ್ಯವಾಗಲೇ ಹೇಳ್ತೀನಿ, ವಾರಾಹಿ ಅಮ್ಮನವರು ನಮಗೆ ಅಷ್ಟೊಂದು ಒಂದು ಒಳ್ಳೇದು ಮಾಡಿದ್ರು. ಸಿಕ್ಕಾಪಟ್ಟೆ ನಮ್ಮ ಮನೆಗೆ ಅಂದರೆ ನಮ್ಮ ಅಮ್ಮವ್ರ ಮನೆಗೆ ಒಂದು ಒಳ್ಳೆ ಅನುಗ್ರಹ ಅಮ್ಮನವರಿಂದ ಖಂಡಿತ ಆಯಿತು. ನನ್ನ ತಂಗಿ ನನಗಿಂತ ಚೆನ್ನಾಗಿ ಮಾಡ್ತಾಳೆ. ನಾನು ಏನು ಹೇಳ್ಕೊಡ್ತೇನೋ ಅವಳು ನನಗಿಂತ ಚೆನ್ನಾಗಿ ಅಲಂಕಾರ ಮಾಡೋದಿರ್ಬೋದು, ನೈವೇದ್ಯ ಮಾಡೋದಿರ್ಬೋದು, ನನಗಿಂತ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ ಕೂಡ. ನೋಡಿ ಈ ರೀತಿಯಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇನ್ನು ಆ 2 ದೀಪ ಏನು ಹಚ್ಚಿದ್ದೀನಲ್ಲ, ಅಮ್ಮನವರು ಪಂಚಮುಖಿ ಅಂತ ಅಂದರೆ ಪಂಚಮಿ ನಮಃ ಅಂತ ಹೇಳ್ತೀವಿ. ಅಂದರೆ 5 ಅಂದರೆ ತುಂಬ ಇಷ್ಟ. ನಾವು ನವರಾತ್ರಿಯನ್ನು ಬಿಟ್ಟು ನೆಕ್ಸ್ಟ್ ನಾವು ಅಮ್ಮನವ್ರಿಗೆ ಪೂಜೆ ಮಾಡಿದ್ರೂ ಪಂಚಮಿನಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಪಂಚಮಿನಲ್ಲಿ ಅಮ್ಮನವ್ರಿಗೆ ನೋಡಿ ಈ ರೀತಿ ಒಂದು ದೀಪಾಲಿ ಕಂಬವನ್ನು ಇಟ್ಟು 5 ಬತ್ತಿಗಳನ್ನ ಹಾಕಿ ಅಮ್ಮನವ್ರಿಗೆ ಕೆಂಪು ಬತ್ತಿಗಳನ್ನ ಹಾಕಿ ಪೂಜೆ ಮಾಡಿದ್ರು ತುಂಬಾ ಒಳ್ಳೆಯದು. ಫಸ್ಟ್ ಡೇನ ನಾನು ಅಮ್ಮನವ್ರಿಗೆ ಬೆಲ್ಲದನ್ನ ಮತ್ತು ಬೆಲ್ಲದ ಪಾನಕ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆಗೆ ಅಲಂಕಾರ ಮಾಡಿಕೊಂಡೆ. ಇನ್ನು ಅಮ್ಮನವರ ವಿಗ್ರಹಕ್ಕೆ ನಾನು ಕುಂಕುಮದಿಂದ ಅರ್ಚನೆ ಮಾಡ್ಕೋತಾ ಇದ್ದೆ. ಸೊ ಈ ರೀತಿ ಫಸ್ಟ್ ಡೇ ಅಲಂಕಾರ ಮಾಡಿಕೊಂಡೆ, ತುಂಬಾ ಚೆನ್ನಾಗಿತ್ತು. ಆದಷ್ಟು ನೀವು ನೈಟು 10 ಗಂಟೆ 11 ಗಂಟೆನಲ್ಲಿ 11:30 ಈ ಥರ ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ವಾರಾಹಿ ಅಮ್ಮನವ್ರಿಗೆ ಮಾತ್ರ, ಓಕೆನಾ. ಅಮ್ಮನವರು ರಾತ್ರಿ ದೇವತೆ, ಅದಕ್ಕೋಸ್ಕರ ನಾವು ರಾತ್ರಿ ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಗುಪ್ತ ನವರಾತ್ರಿಗಳು ಅಂತ ಅಂದಾಗ ನಾವು ಮಾಡಿದಂತಹ ವೀಡಿಯೋಸ್ನ ನಮ್ಮ ಪೂಜೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಷ್ಟು ಗುಟ್ಟಾಗಿ ಮಾಡಬೇಕು ವಾರಾಹಿ ನವರಾತ್ರಿಗಳು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಯಾವ ವೀಡಿಯೋ ಕೂಡ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಈ ವಿಡಿಯೋ ಹೀಗೆ ಇರುತ್ತೆ. ಸೊ ನೆಕ್ಸ್ಟು ನಾನು ಬೇಗ ನಿಮಗೆ ವಾರಾಹಿ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಯಾವ್ಯಾವ ಸಂಕಲ್ಪ ಮಾಡ್ಕೊಳ್ಬೋದು, ಇನ್ನು ಯಾವ ರೀತಿ ಅಮ್ಮನವ್ರು ನಾವು ಹೊಲಿಸ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಅದು ಕೂಡ ನಾನು. ಸೊ ಈ ವರ್ಷ ನಿಜವಾಗ್ಲೂ ಸಾರಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಪಂಚಮಿಗೆ ಅಮ್ಮನವ್ರಿಗೆ ಯಾವ ಥರ ನಾವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು, ಯಾವ ಥರ ಅಮ್ಮನವರ ಆರಾಧನೆ ಮಾಡೋದು ಅಂತ ಅನ್ನೋದನ್ನ ಖಂಡಿತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಅಮ್ಮನವ್ರಿಗೆ ಮೊಸರನ್ನ, ಬೆಲ್ಲದನ್ನ, ಪಾನಕ, ಹಣ್ಣುಗಳು ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ನೋಡಿ ವಿಗ್ರಹ ನನ್ನ ಮನೇಲಿ ಯಾವ ಥರ ಇತ್ತು ವಿಗ್ರಹ, ಸೇಮ್ ಅದೇ ಥರ ಅಮ್ಮನವ್ರ ಫೋಟೋ ಕೂಡ ನಮ್ಮ ಮನೆಗೆ ಬಂದಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಮ್ಮ ಮನೆಗೆ ಫೋಟೋ ಬರುತ್ತೆ, ಅಮ್ಮನವ್ರು ಬರ್ತಾರೆ. ಅಮ್ಮನವ್ರು ನಮ್ಮ ಮನೆಗೆ ಬಂದು ನವರಾತ್ರಿ ಅಂದರೆ ನಮ್ಮ ಮನೇಲಿ ಇದ್ದಾರೆ ಇಲ್ಲ ಅಂತಲ್ಲ, ಅಂದರೆ ನವರಾತ್ರಿ ಮುಗ್ದಾಗಿಂದ ಕಂಪ್ಲೀಟ್ ಮಾಡಿದಾಗಿಂದನೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು. ಅಮ್ಮನವರು ತುಂಬ ಶಕ್ತಿಶಾಲಿ, ತುಂಬ ಬೇಗನೆ ಅಮ್ಮನವ್ರು ಹೊಲಿತಾರೆ. ನಮಗೆ ಶ್ರದ್ಧೆ ಭಕ್ತಿ ಇತ್ತು ಅಂತಂದರೆ ಖಂಡಿತ ಬೇಗನೆ ಹೊಲಿದು ಬಿಡ್ತಾರೆ ಅಮ್ಮನವರು. ಆದರೆ ನಾವು ತುಂಬ ಕೇರ್ಫುಲ್ಲಾಗಿರಬೇಕು, ತುಂಬ ಕಟ್ಟುನಿಟ್ಟಾಗಿ ಪೂಜೆ ಮಾಡಬೇಕು, ಕೆಲವೊಂದು ನಿಯಮಗಳನ್ನ
ಪಾಲಿಸ್ಬೇಕು. ಸೊ ಆ ಥರ ಪಾಲಿಸಿದಾಗ ನಿಜವಾಗ್ಲೂ ಹೇಳ್ತೀನಿ ಅಮ್ಮನವರು ನಮಗೆ ಅನುಗ್ರಹಿಸ್ತಾರೆ. ಸೊ ನೀವು ನೋಡಿದ್ರಲ್ಲ ಫೋಟೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ನನಗೆ ಇದಕ್ಕಿಂತ ಖುಷಿ ಬೇಕಾ? ಅಮ್ಮನವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ಅಂತ ಹೇಳಿ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ. ನನಗೆ ಆಲ್ರೆಡಿ ನಾನು ಫಸ್ಟ್ ಡೇ ಪೂಜೆ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 11 ಆಗಿತ್ತು. ಓಕೆನಾ. ಸೊ ಯಾಕಂತಂದರೆ ಫುಲ್ಲು ಪೀಠ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಅಷ್ಟರಲ್ಲಿ 11 ಆಗಿತ್ತು. ಬಟ್ ಆದ್ರೂ ಎವ್ರಿ ಡೇ ನಾನು ಫಸ್ಟ್ ಡೇ ನಾನು ಹೇಗೆ ಪೂಜೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 9 ಡೇ ಕಂಪ್ಲೀಟ್ ನಾನು ಹಾಗೆ ಮಾಡಿದೆ. ಎವ್ರಿ ಡೇ ಏನು ಮನೆಯಲ್ಲಿ ಯಾರೂ ನಾನ್ ವೆಜ್ ನಮ್ಮ ಮನೇಲಿ ಮಾಡೋದು ಇಲ್ಲ. ಈಗ ಆಲ್ರೆಡಿ ನಾವು ಹೊರಗಡೆ ಮಾಡ್ತೀವಿ, ನಾನು ತಿನ್ನೋದು ಇಲ್ಲ. ಮತ್ತು ಹೊಸ್ಲಿಗೆಲ್ಲ ಎವ್ರಿ ಡೇ ತೊಳೆದು ರಂಗೋಲಿ ಹಾಕಿ ಹೊಸದಾಗಿ ಅಮ್ಮನವ್ರಿಗೆ ರೆಡಿ ಮಾಡಿಕೊಂಡು ಮತ್ತು ಈಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ನೋಡಿ ಎವ್ರಿ ಡೇ ನಮ್ಮ ಬಾಗಿಲಲ್ಲಿ ಇದೇ ಥರನೇ ಪೂಜೆ ಮಾಡ್ಕೊತ ಇದ್ದಿದ್ದು. ಸೊ ತುಂಬ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಏನು ಯಾವಾಗಲೂ ಈ ಥರ ಕೆಲಸ ಅಂತ ಪೂಜೆ. ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕೆಲಸ ಆಗುತ್ತಾ, ಆದರೆ ಒಂದು ಖುಷಿ ಇತ್ತು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮನೆ. ಅರುಣ್ ಕೂಡ ಪೂಜೆ ಎಲ್ಲ ಮುಗಿಯೋವರೆಗೂ ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ರು ಅವರು. ಸೊ ಮನೆ ಎಷ್ಟು ಚೆಂದಾಗಿ ಅಮ್ಮನವ್ರಿಗೆ ಧೂಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಧೂಪ ಹಾಕೋದು ತುಂಬ ಇಷ್ಟ. ಸೊ ಲೈಟ್ಸ್ ಎಲ್ಲ ಆಫ್ ಮಾಡಿ ಬರೀ ದೀಪದ ಬೆಳಕಲ್ಲ ಅಮ್ಮನವ್ರನ್ನ ನೋಡಿಕೊಂಡು ಧೂಪ ಎಲ್ಲ ಹಾಕಿ ದೀಪಾರಾಧನೆ ಮಾಡ್ಕೋತಾ ಇದ್ದೆ. ನೋಡಿ ಇದು ಬಂದು ಸೆಕೆಂಡ್ ಡೇ ಏನು ಮಾಡಿದೆ ಅಂತಂದರೆ ಅಮ್ಮನವ್ರಿಗೆ ನಾನು ತೆಂಗಿನಕಾಯಿ ದೀಪಾರಾಧನೆ ಮಾಡಿದೆ. ಅಂದರೆ ಡೇ ಬೈ ಡೇ ಹೇಗೆ ಥರ ಮಾಡ್ಕೊಬೇಕು ಅಂತ ಹೇಳಿ. ಇನ್ನು ಅವತ್ತು ಏನು ಅಲಂಕಾರ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೇಗಿದ್ರು ಅಮ್ಮನವ್ರಿಗೆ ಏಲಕ್ಕಿ ಅಂದರೆ ತುಂಬ ಇಷ್ಟ. ಏಲಕ್ಕಿ ಹೇಗಿದ್ರು ಮನೇಲಿ ತುಂಬ ಇತ್ತು ಅಂತ ಹೇಳಿಬಿಟ್ಟು 108 ಏಲಕ್ಕಿಯನ್ನು ತೊಗೊಂಡು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಅರಿಶಿನ ಒಂದು ಸ್ವಲ್ಪ ಹಾಕಿ ಸೊ ಅದಾದಮೇಲೆ 108 ಏಲಕ್ಕಿಯನ್ನು ಪೋಣಿಸಿ ಅಮ್ಮನವ್ರಿಗೆ ಹಾರ ಥರ ಮಾಡಿ ಅಲಂಕಾರ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಸೊ ಇದು ಬಂದು ಫಸ್ಟು ಆಷಾಢ ಮಾಸದ ಶುಕ್ರವಾರ ಪೂಜೆ. ಇನ್ನು ಪದ್ಮಾವತಿ ಅಮ್ಮನವರು ನನ್ನ ಫೇವ್ರೆಟ್ ಅಮ್ಮನವ್ರಿಗೆ. ಸೊ ಅವತ್ತು ಬರೀ ಕಮಲದ ಹೂಗಳಿಂದ ತಾವರೆ ಹೂವಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಮನೆ ಮ್ಯಾನೇಜ್ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಅಮ್ಮನವ್ರು ನನಗೆಲ್ಲ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನು ಖಂಡಿತ ನಾನು ಸಾಧ್ಯ ಆಗೋಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ನಾನು ಕೇಳೋ ಕ್ವಶನ್ ಇದೆ, ನೀನು ಹೆಂಗೆ, ನನ್ನ ಫ್ರೆಂಡ್ಸ್ ಪ್ರತಿಯೊಬ್ಬರು ನೀನು ಹೆಂಗೆ ಮಾಡ್ತೀಯಾ, ಹೆಂಗೆ ಸಾಧ್ಯ, ಹೆಂಗೆ ಇದು ಹೆಂಗೆ ಅಂತಲ್ಲ, ಪ್ರೀತಿ ಇದ್ದರೆ ಸಾಕು. ಅವರೇ ನಮ್ಮ ಕೈಯಲ್ಲಿ ಮಾಡಿಸ್ಕೊತಾರೆ. ಸ್ಟಾರ್ಟ್ ಮಾಡಿದ್ರೆ ಸಾಕು. ಸೊ ಅವರು ನಮ್ಮ ಕೈಯಲ್ಲಿ ಏನು ಬೇಕೋ ಅದು ಮಾಡಿಸ್ಕೊತಾರೆ. ಸೊ ಫಸ್ಟ್ ನಮಗೆ ಪ್ರೀತಿ ಅನ್ನೋದು ಇರಬೇಕು. ಇನ್ನು ಅವತ್ತು 3ನೇ ದಿನ ನಾನು ನೋಡಿ ಅಮ್ಮನವ್ರಿಗೆ ಅವತ್ತು ಅಂದರೆ ಶುಕ್ರವಾರನೇ ಬಂದಿದ್ದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಮ್ಮನವ್ರಿಗೆ ತಾವರೆ ಹೂವಿಂದ ಈ ಥರ ಹಾರ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡೆ. ಸೊ ಅವತ್ತು ನಾನು ಏನು ಮಾಡಿದೆ ದೀಪಾರಾಧನೆ ಅಂದರೆ ಅಮ್ಮನವ್ರಿಗೆ ಪಂಚಗವ್ಯ ದೀಪ ಅಂತ ಬರುತ್ತೆ. ಅದು ನಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಅಂದರೆ ಇದು ಹಸುವಿನ ಸಗಣಿ ಎಲ್ಲ ಬರ್ತೈತಲ್ಲ, 5 ಥರದ ಒಂದು ವಸ್ತುಗಳನ್ನ ಹಾಕಿ ಆ ಪಂಚಗವ್ಯ ದೀಪವನ್ನು ಮಾಡುವಂಥದ್ದು. ಅಮ್ಮನವ್ರಿಗೆ ತುಂಬಾ ಇಷ್ಟ ಪಂಚಗವ್ಯ ದೀಪ. ಸೊ ಅದರಿಂದ ನಾನು ಕೆಂಪು ಬತ್ತಿಯನ್ನು ಹಾಕಿ, ಬಟ್ ಅವತ್ತೇನು ಅಂತಂದರೆ ಕೆಂಪು ಬತ್ತಿಯನ್ನು ಹಾಕ್ಬಿಟ್ಟು ದೀಪಾರಾಧನೆ ಮಾಡಿಕೊಂಡೆ. ಇದು ಬಂದು 3ನೇ ದಿನ ಸಂಪಿಗೆ ಹೂವಿಂದ ಅಲಂಕಾರ ಮಾಡಿಕೊಂಡೆ. ಅದಾದಮೇಲೆ ಅದರಲ್ಲೂ ಈ ನವರಾತ್ರಿನಲ್ಲಿ ಪಂಚಮಿ ಬೇರೆ ಬಂದಿತ್ತು. ಅಮ್ಮನವ್ರಿಗೆ ತುಂಬ ವಿಶೇಷವಾದಂತಹ ದಿನ ಪಂಚಮಿ. ಸೊ ಮತ್ತೆ ನಾನು ಏನು ಮಾಡಿದೆ ಅಂತಂದರೆ ಅವತ್ತು ನನ್ನ ದೃಷ್ಟಕ್ಕೆ ತಾವರೆ ಹೂ ತೊಗೊಬಂದಿದ್ರಲ್ಲ ಅಮ್ಮನವರು, ಆ ತಾವರೆ ಹೂವಲ್ಲಿ ಅಂದರೆ ತಾವರೆ ಹೂವಿನ ಬತ್ತಿ ಮಾಡಿದ್ರೆ ತುಂಬ ಇಷ್ಟ. ಮತ್ತು ನಾರೆಲ್ಲ ತೊಗೊಂಡು ಅದರಿಂದ ಬತ್ತಿಯನ್ನು ಮಾಡಿಬಿಟ್ಟು ಆ ಪಂಚಗವ್ಯ ದೀಪವನ್ನು ಇಟ್ಟು ಅದರಲ್ಲಿ ಅಮ್ಮನವ್ರ ದೀಪಾರಾಧನೆ ಮಾಡಿಕೊಂಡು ಅದಾದಮೇಲೆ ಮತ್ತೆ ನೋಡಿ ಈ ಥರ ಅಮ್ಮನವ್ರಿಗೆ ಕಂಬದ ದೀಪವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಪಂಚಮಿ ದಿನ ಈ ಥರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಮ್ಮನವ್ರಿಗೆ ದೀಪಾವಳಿ ಕಂಬವನ್ನು ಇಟ್ಟು ಅಲಂಕಾರ ಎಲ್ಲ ಮಾಡಿಕೊಂಡು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ವಾರಾಹಿ ಅಮ್ಮನವ್ರ ಟೆಂಪಲಲ್ಲಿ ಈ ಥರ ಒಂದು ದೀಪದ ಕಂಬವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ನೋಡಿ 5 ಪಂಚಗವ್ಯ ದೀಪಗಳು ಎಷ್ಟು ಚೆನ್ನಾಗಿ ದೀಪ ಎಲ್ಲನೂ ಹೊಡೆದು ಹೊಗೆ ಬರ್ತಾಯಿದೆ ಅಂತ ಹೇಳಿಬಿಟ್ಟು ತುಂಬ ಖುಷಿ ಆಯಿತು. ಯಾಕಂತಂದರೆ ನನಗೆ ಅಮ್ಮನವ್ರಿಗೆ ತಾವರೆ ಹೂವಿನ ಬತ್ತಿ ತುಂಬ ಇಷ್ಟ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ಹೂವಿನಲ್ಲಿ ಬಿಡಿಸಿದ್ನಲ್ಲ ಇದರಲ್ಲೇ ಇದೆ ಅಂತೇಳ್ಬಿಟ್ಟು ಒಂದು ಕವರಲ್ಲಿ ಹಾಕಿಟ್ಕೊಂಡು, ಸೊ ನೆಕ್ಸ್ಟ್ ಡೇ ಏನು ಮಾಡಿದೆ, ಅದ್ರಲ್ಲಿ ನಾರುಗಳೆಲ್ಲ ತೆಗೆದುಬಿಟ್ಟು ಬತ್ತಿಗಳ ಥರ ಮಾಡಿ 5 ಬತ್ತಿ ಮಾಡಿಕೊಂಡು 5 ದೀಪಕ್ಕೂ ಹಾಕಿಬಿಟ್ಟು ಅವತ್ತು ನೀಟಾಗಿ ಅಮ್ಮನವ್ರಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಂಡೆ. ತುಂಬ ಖುಷಿ ಆಯಿತು ನನಗಂತೂ. ಸೊ ನೋಡಿ ಈ ಥರ ಎವ್ರಿ ಪಂಚಮಿಗೆ, ಅಂದರೆ ಪಂಚಮಿ ಬರುತ್ತಲ್ಲ ಆ ಟೈಮಲ್ಲಿ ಈ ಥರ ಒಂದು ದೀಪಾವಳಿ ಕಂಬವನ್ನು ಇಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು.
ಅಂದರೆ ಅಮ್ಮನವ್ರ ಅನುಗ್ರಹ ಸಿಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಏನೋ ಒಂಥರ ಖುಷಿ, ನೆಮ್ಮದಿ. ಇಷ್ಟು ಬೇಗ ಈ 9 ಡೇಸು ಕಳೆದೋಯ್ತಾ, ಕಂಪ್ಲೀಟ್ ಆಗೋಯ್ತಾ ಅಂತ ಹೇಳಿ ಅನಿಸ್ತಾ ಇದೆ. ಒಂದು 9 ದಿನ ಕೂಡ ಹಬ್ಬದ ಥರ ಇತ್ತು ನನಗಂತೂ. ಇಷ್ಟು ಹೇಳಿದ್ರೂ ಸಾಕಾಗಲ್ಲ ಬಿಡಿ ಅದನ್ನೆಲ್ಲನೂ. ಸೊ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಪೂಜೆ ಎಲ್ಲ ಹೇಗಿತ್ತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ, ಓಕೆನಾ. ವಾರಾಹಿ ಅಮ್ಮನವ್ರನ್ನ ಎಲ್ಲರೂ ನೋಡಿ ಅಮ್ಮನವ್ರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಿಜವಾಗ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೋ ಎಲ್ಲರಿಗೂ ಅಮ್ಮನವರ ಅನುಗ್ರಹ ಸಿಕ್ಕೇ ಸಿಗುತ್ತೆ, ಸಿಗಲಿ ಕೂಡ. ಸೊ ನೆಕ್ಸ್ಟ್ ಬಂದು ನನ್ನ ಅಮ್ಮನವ್ರಿಗೆ ಇದು ಅರಿಶಿನ ಕೊಂಬು ತಗೊಂಡು ಅಮ್ಮನವ್ರಿಗೆ ಹಾರ ಹಾಕ್ಕೊಂಡೆ. ಸೊ ಅವತ್ತೇನು ಮಾಡಿದೆ ಅಂತಂದರೆ, ಆವತ್ತು ನನಗೆ ಫಸ್ಟ್ ಡೇ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸುವರ್ಣಗಡ್ಡೆ. ಸೊ 6ನೇ ದಿವಸ ಏನು ಮಾಡಿದೆ ಅಂತಂದರೆ, ವೀಳ್ಯದೆಲೆಯನ್ನು ಇಟ್ಬಿಟ್ಟು ಮತ್ತೆ ಹೊಸದಾಗಿ ಸುವರ್ಣಗಡ್ಡೆ ತೊಗೊಂಡು ಬಂದುಬಿಟ್ಟು ನೀಟಾಗಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಇದು ಅಂದರೆ ವೀಳ್ಯದೆಲೆಯನ್ನು ಇಟ್ಬಿಟ್ಟು ಅರಿಶಿನ ಕೊಂಬಿನ ಹೂವಿನ ಹಾರ ಥರ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಲ್ಲೆ ಹೂವಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ಗಣಪತಿನ ನಾವೆಲ್ಲ ಪೂಜೆಗೂ ತಪ್ಪದೆ ನಾವು ಇಟ್ಕೊಳ್ಳೇಬೇಕು. ಫಸ್ಟ್ ಗಣಪತಿ ಸಂಕಲ್ಪ, ಅದಾದ ನಂತರನೇ ನಮ್ಮ ಮನೆ ದೇವ್ರ ನೆನೆಸ್ಕೊಂಡು ಆಮೇಲೆ ನಮ್ಮ ಇಷ್ಟ ದೇವ್ರನ್ನ ಪೂಜೆಯನ್ನು ಮಾಡಬೇಕಲ್ವಾ. ಸೊ ಹಂಗಾಗಿ ಗಣಪತಿನ ಕೂಡ ತಪ್ಪದೆ ಇಟ್ಕೊಳ್ಳಿ. ಈ ಥರ ಇತ್ತು ಪೂಜೆ. ಇನ್ನು ಎವ್ರಿ ಡೇ ನಾನು ಒಂದೊಂದು ದಿವಸ ಕೂಡ ಒಂದೊಂದು ಅಮ್ಮನವ್ರ ಹೆಸರನ್ನು ಹೇಳ್ಕೊಂಡ್ಬಿಟ್ಟು ಅರ್ಚನೆ ಮಾಡ್ಕೋತಾಯಿದ್ದೆ, ಕುಂಕುಮ ಅರ್ಚನೆ. ಮತ್ತು ಯಾವತ್ತು ಬಂದು ನಾನು ಅಮ್ಮನವ್ರಿಗೆ ದಾಳಿಂಬೆ ಅಂದರೆ ಇಷ್ಟ, ಮತ್ತು ದಾಳಿಂಬೆ ಹಾಗೆ ಮಣ್ಣಿನ ಮಡಿಕೆಗಳಲ್ಲಿ ಪಾನಕ ಇಟ್ಟಿದ್ದೆ. ಅಂದರೆ ಅಮ್ಮನವ್ರಿಗೆ ಮಣ್ಣಿನ ಮಡಿಕೆ ಅಂದರೆ ಮಣ್ಣಲ್ಲಿ ಮಾಡಿರ್ತೀವಲ್ಲ, ಸೊ ಅದರಿಂದ ನೈವೇದ್ಯವನ್ನು ಇಡೋದಾಗಿರ್ಬೋದು, ಪಾನಕವನ್ನು ಇಡೋದು. ಸೊ ಈ ಥರ ತುಂಬ ಇಷ್ಟ. ಸೊ ಇನ್ನೊಂದು ನೆಕ್ಸ್ಟ್ ಡೇ ಏನು ಮಾಡಿದೆ ಅಂತಂದರೆ, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿಕೊಂಡೆ. ವೀಳ್ಯದೆಲೆಯನ್ನು ಹಾಕಿಬಿಟ್ಟು, ಅಂದರೆ 9 ವೀಳ್ಯದೆಲೆಯನ್ನು ಹಾಕಿ, ಸೊ ಅಮ್ಮನವ್ರಿಗೆ ಅಕ್ಕಿ ಹಿಟ್ಟಿಂದ ದೀಪಾರಾಧನೆ ನೋಡಿ ಈ ಥರ ಮಾಡಿಕೊಂಡೆ. ಒಂದು ದೀಪಾರಾಧನೆ, ಒಂದು ಅಕ್ಕಿ ಹಿಟ್ಟಿನ ದೀಪ, ಅದಾದಮೇಲೆ 3 ಬತ್ತಿಗಳನ್ನ ಹಾಕಿಬಿಟ್ಟು ವೀಳ್ಯದೆಲೆಯನ್ನು ಅದೇ ತಟ್ಟಿನಲ್ಲಿ ಇಟ್ಬಿಟ್ಟು ಅದರ ಮೇಲೆ ದೀಪಾರಾಧನೆ ಮಾಡ್ಕೊಂಡಿದ್ದು. ಸೊ ತುಂಬಾ ಒಂದು ಚೆನ್ನಾಗಾಯಿತು. ಈ 9 ಡೇಸ್ ಕೂಡ ಯಾವ ಒಂದು ಅಡೆತಡೆಗಳು ವಿಘ್ನಗಳು ಕೂಡ ಏನೂ ಇಲ್ಲದೆ ಪೂಜೆ ಕಂಪ್ಲೀಟಾಗಾಯಿತು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ನೋಡಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಮ್ಮನವ್ರಿಗೆ. ಎವ್ರಿ ಡೇ ನಾನು ಅಮ್ಮನವ್ರ ಮುಂದೆನೇ ಮಲಗ್ತಾ ಇದ್ದೆ ಎವ್ರಿ ನೈಟು, ಅಂದರೆ 9 ಡೇಸ್ ಕೂಡ. ಸೊ ಮಕ್ಕಳು ಮತ್ತು ಅರುಣೆಲ್ಲನೂ ಸಪ್ರೇಟಾಗಿ ರೂಮಲ್ಲೇ ಬಿಟ್ಬಿಟ್ಟು ನಾನು ಮೊದಲೇ ಹೇಳಿದ್ದೆ. ಸೊ ನಾನು ಒಬ್ಬಳೇ ಅಮ್ಮನವ್ರ ಮುಂದೆ ಇಷ್ಟು ಒಂದು ಸ್ವಲ್ಪ ಕೂಡ. ಆದರೆ ಫಸ್ಟು ಡೇ ಸೆಕೆಂಡ್ ಡೇ ಮಾತ್ರ ನನಗೆ ನಿಜ ಹೇಳ್ತೀನಿ, ಅಮ್ಮನವ್ರಿಗೆ ಹಿಂಗೆ ಪೂಜೆ ಮಾಡಬೇಕಂದ್ರೆ ನನ್ನ ಕೈಯೆಲ್ಲ ನಡ್ಗೋದು. ಇಷ್ಟು ಭಯ, ನಾನೇನಾದ್ರು ತಪ್ಪು ಮಾಡಿಬಿಡ್ತೀನಾ, ಅಮ್ಮನವ್ರ ಪೂಜೆಯಲ್ಲಿ ಏನಾದರೂ ಇದಾಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಅಮ್ಮನವ್ರನ್ನ ಇಷ್ಟು ಬೇಡ್ಕೊತಾ ಇದ್ದೆ, ಅಮ್ಮ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸು ಅಂತ ಹೇಳಿಬಿಟ್ಟು ಅಮ್ಮನವ್ರನ್ನ ಕೇಳ್ಕೊಂಡು ಫಸ್ಟ್ ಡೇ ಸೆಕೆಂಡ್ ಡೇ ತುಂಬ ಭಯಪಟ್ಟಿದ್ದೀನಿ ಅಮ್ಮನವ್ರ ಪೂಜೆ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಅದಾದಮೇಲೆ ಭಯ ಏನಿರಲಿಲ್ಲ, ಆರಾಮಾಗಿ ಅಮ್ಮನವ್ರ ಸೇವೆ ಮಾಡ್ಕೋತಾ ಇದ್ದೆ. ಬಟ್ ಫಸ್ಟ್ ಅವೆರಡು ಡೇ ಮಾತ್ರ ನಿಜ ಹೇಳ್ತೀನಿ, ಕೈ ನಂಗೆ ನಡ್ಗೋದು ಅಮ್ಮನವ್ರ ಪೂಜೆ ಮಾಡಬೇಕಾದ್ರೆ, ಅಮ್ಮನವ್ರಿಗೆ ಇದು ಮಾಡಬೇಕು ಅಂತಂದರೆ. ಸೊ ಆ ಥರ ಎಲ್ಲನೂ ಹೆಂಗೋ ಇಷ್ಟು 9 ಡೇಸ್ ಕೂಡ ಈ ವರ್ಷ ನೀಟಾಗಿ ನನಗೆ ಇಷ್ಟು ಅಮ್ಮನವ್ರ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಸೊ ನನಗದು ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅಮ್ಮನವರು, ನನಗಂತೂ ಹೇಳೋದಕ್ಕೆ ಆಗಲ್ಲ. ನಿಮಗೇನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ, ನಮ್ದು ಏನೇ ಇಲ್ಲ ಅಂತಂದ್ರೂ ಅಷ್ಟೇ, ನಾವು ಪ್ರಾಬ್ಲಮ್ ಇದ್ರೇ ಪೂಜೆ ಮಾಡಬೇಕು, ಅಮ್ಮನವ್ರನ್ನ ಆರಾಧನೆ ಮಾಡಬೇಕು ಅಂತ ಅಲ್ಲ. ನಾವು ಎಲ್ಲವನ್ನ ಬಿಟ್ಟು ಕೂಡ ನಮ್ಮ ಸಂಕಲ್ಪನೂ ಕೂಡ ಇಲ್ಲದೆ ನಾವು ಪೂಜೆ ಮಾಡ್ತೀವಲ್ಲ, ಅದು ತುಂಬ ಶಕ್ತಿಶಾಲಿ. ನಾವು ಯಾವ ಒಂದು ಅಪೇಕ್ಷೆಗಳನ್ನು ಇಟ್ಟುಕೊಳ್ದೇ ಅಮ್ಮನವ್ರನ್ನ ಸೇವೆ ಮಾಡ್ತೀವಿ ನೋಡಿ, ಅದು ತುಂಬಾ ಶ್ರೇಷ್ಠವಾದದ್ದು. ಅದು ಬರೀ ಸೇವೆಗೆ ಮಾತ್ರ ಭಕ್ತಿಗೆ ಮಾತ್ರ ಅದು ನಾವು ಬೆಲೆ ಕೊಟ್ಟಂಗೆ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ಡೇ ನಾನು ಬೆಲ್ಲದಿಂದ ದೀಪಾರಾಧನೆ ಮಾಡಿಕೊಂಡೆ. ಗುಂಡು ಬೆಲ್ಲ ಬರ್ತೈತಲ್ಲ, ಅದು ಮಧ್ಯದಲ್ಲಿ ನೀಟಾಗಿ ಹೋಲ್ಡ್ ಮಾಡಿಬಿಟ್ಟು ಸೊ ಬೆಲ್ಲದ ದೀಪಾರಾಧನೆ ಮಾಡಿಕೊಂಡೆ. ಸೊ ಅದಾದಮೇಲೆ ಅವತ್ತು ಕದಂಬ ಹೂಗಳದ್ದು ಕಾಯಿ ತೊಗೊಂಡು ಬಂದ್ರಿ, ನಾನು ಮತ್ತು ಅರುಣ್ ಇಬ್ಬರು ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಅದರಲ್ಲಿ ಅವತ್ತು ಹೂವಿನ ಹಾರವನ್ನು ಪೋಣಿಸಿ ಅಮ್ಮನವ್ರಿಗೆ ಹಾರ ಹಾಕ್ಕೊಂಡೆ. ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಕಾಯಿ ವೆಯ್ಟ್, ಯಾಕಂದರೆ ಕಾಯಿ ಇದೆ ಅಲ್ವಾ, ಅದು ತುಂಬ ವೆಯ್ಟ್ ಇತ್ತು. ಬಟ್ ಆದರೂ ನಮ್ಮನವ್ರಿಗೆ ಹಾಕಿ
ಥರ ಪೋಣಿಸ್ಬಿಟ್ಟು ಹಾಕ್ಕೊಂಡೆ. ನನಗೆ ಸಮಾಧಾನ ಅಂತೂ ಆಯಿತು. ಬಟ್ ಇನ್ನೂ ಅಂದ್ಕೊಂಡಿದ್ದೆ, ಅದು ಏನು ಮಾಡೋದಕ್ಕೋ ಅಷ್ಟೊಂದು ಆಗಲೇ ಸರಿ ಸಿಕ್ಕಿದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಬೆಲ್ಲದ ದೀಪಾರಾಧನೆ ಕೂಡ ತುಂಬ ಇಷ್ಟ. ನೆಕ್ಸ್ಟ್ ಇದು ಬೂದು ಕುಂಬಳಕಾಯಿ ದೀಪಾರಾಧನೆ ಮಾಡೋವಂಥದ್ದಿತ್ತು. ಬಟ್ ಅವತ್ತು ಆದರೆ ನಾವು ಬೂದು ಕುಂಬಳಕಾಯಿ ದೀಪಾರಾಧನೆನ ಮನೇಲಿ ಮಾಡೋಂಗಿಲ್ಲ, ಮನೆಯಿಂದ ಹೊರಗಡೆ ಮಾಡಬೇಕು ಆ ಒಂದು ದೀಪಾರಾಧನೆಯನ್ನು. ಸೊ ಅದಕ್ಕೋಸ್ಕರ ಮನೇಲಿ ಹಚ್ಚಕ್ಕೆ ಹೋಗಿಲ್ಲ. ಸೊ ಅದನ್ನ ಬಿಟ್ಟು ನಾವು ನಾರ್ಮಲ್ ತಿಂತೀವಲ್ಲ, ಸೊ ಆ ಒಂದು ಕುಂಬಳಕಾಯಿ ದೀಪಾರಾಧನೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಅವತ್ತು ನನ್ನ ಹತ್ರ ಕುಂಬಳಕಾಯಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮಾಡಿದೆ. ಸೊ ಇನ್ನು ವರಾಹಿ ಅಮ್ಮನವರು, ವರಾಹ ದೇವರಂದರೆ ಮಹಾವಿಷ್ಣುವಿನ ಅವತಾರ. ಸೊ ಹಂಗಾಗಿ ಅವತ್ತು ನಾನು ಶಂಕು ಮತ್ತು ಚಕ್ರ ದೀಪಾರಾಧನೆಯನ್ನು ಮಾಡ್ಕೊಂಡಿದ್ದೀನಿ ಅಮ್ಮನವ್ರಿಗೆ. ಶಂಕು ಮತ್ತು ಚಕ್ರ ದೀಪಗಳಿತ್ತು. ಸೊ ಅದನ್ನೇ ಅಲಂಕಾರ ಮಾಡಿಕೊಂಡು ಶಂಕು ಚಕ್ರ ದೀಪಾರಾಧನೆಯನ್ನು ಮಾಡಿಕೊಂಡೆ. ಹೂಗಳಿಗೆಲ್ಲ ಏನು ಕೊರತೆ ಇರಲಿಲ್ಲ. ಆರಾಮ ನಮ್ಮೂರಲ್ಲೇ ಸಿಗ್ತಾಯಿತ್ತು ಫ್ರೆಶ್ಶಾಗಿ ಹೂಗಳು. ಸೊ ತೊಗೊಂಡು ನೆಮ್ಮದಿಯಿಂದ ಖುಷಿಯಿಂದ ಎಷ್ಟಾದರೂ ಹಾಗೆ ಚೆನ್ನಾಗಿರೋ ಹೂಗಳಿಂದ ಅಮ್ಮನಿಗೆ ಅಲಂಕಾರ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇನ್ನು ಅವತ್ತು ನಾನು ಅಮ್ಮನಿಗೆ ಹೂವು ಬಂದು ಫುಲ್ಲು ಎಷ್ಟು ಡಾರ್ಕು ಮೆರೂನ್ ಕಲರ್ ಅಂದರೆ ಅಷ್ಟು ಥರದ್ದಿತ್ತು. ಅಂದರೆ ಹೂ ಕೊಟ್ಟಿದ್ರು ತೊಗೊಂಡಿದ್ದೆ ಅವ್ರ ಹತ್ರ, ತುಂಬ ಚೆನ್ನಾಗಿದ್ದು. ಸೊ ಕೆಂಪು ಅಂದರೆ ಅಮ್ಮನಿಗೆ ಇಷ್ಟ ಅಂತ ಹೇಳಿಬಿಟ್ಟು ಅವತ್ತು ಬರೀ ಕೆಂಪು ಹೂಗಳನ್ನ ಈ ಥರ ಪೋಣಿಸ್ಬಿಟ್ಟು ಕೈಯಲ್ಲೇ ಕಟ್ಬಿಟ್ಟು ಈ ಥರ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡೆ. ಸೊ ಇದು ಬಂದು ಲಾಸ್ಟ್ ಡೇ. ಅಮ್ಮನವ್ರಿಗೆ ತರಕಾರಿಗಳಂದರೆ ತುಂಬ ಪ್ರೀತಿ. ಸೊ ತರಕಾರಿಗಳಿಂದ ಈ ರೀತಿ ಅಮ್ಮನವ್ರಿಗೆ ಹಾರವನ್ನು ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು 9 ದೀಪಾರಾಧನೆ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಟೈಮ್ ನಿಜವಾಗ್ಲೂ ಸಾಕಾಗಲಿಲ್ಲ, ಒಬ್ಬಳೇ ಮಾಡ್ಕೊಬೇಕಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ಸಾಕಾಗಿಲ್ಲ. ಬಟ್ ಆದರೆ 3 ಥರದ ದೀಪಾರಾಧನೆ ಮಾಡ್ಕೊಂಡಿದ್ದೀನಿ ಅವತ್ತು ಅಮ್ಮನವ್ರಿಗೆ. ಲಾಸ್ಟ್ 9 ಡೇ ಬೆಲ್ಲದ ದೀಪಾರಾಧನೆ ಮತ್ತು ಅಮ್ಮನವ್ರಿಗೆ ಮಣ್ಣಿನ ದೀಪಾರಾಧನೆ ದೊಡ್ಡದು. ಸೊ ಅದಾದಮೇಲೆ ಸುವರ್ಣಗಡ್ಡೆ ದೀಪಾರಾಧನೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇನ್ನೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮ್ಮನವ್ರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮತ್ತೇನೊಂದು ವರ್ಷವರೆಗೂ ಅಮ್ಮನವರ ಒಂದು ನವರಾತ್ರಿ ಕಾಯಬೇಕಲ್ಲ ನಾವು ಅಂತ ಹೇಳಿಬಿಟ್ಟು ತುಂಬ ಬೇಜಾರಾಯಿತು. ಅಮ್ಮನವ್ರ ಪೂಜೆ ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ ಅಂತಂದರೆ ನಮಗಿನ್ನ 1 ವರ್ಷವರೆಗೂ ವೆಯ್ಟ್ ಮಾಡಬೇಕಲ್ಲ ಅಮ್ಮನವ್ರಿಗೆ ಈ ಥರ ಸೇವೆ ಮಾಡೋ ಭಾಗ್ಯ ಸಿಗೋದು ನಮಗೆ ಅಂತೇಳಿ ತುಂಬ ಬೇಜಾರು. ನನ್ನ ನಿಜವಾಗ್ಲೂ ಕಣ್ಣಲ್ಲಿ ಹತ್ತಿದ್ದೀನಿ, ಅಳುನೇ ಬಂದುಬಿಟ್ಟಿತ್ತು ನನಗೆ ಅಮ್ಮನವ್ರ ಹತ್ರ. ಸೊ ಇದು ನನ್ನ ಕಂಪ್ಲೀಟ್ ನವರಾತ್ರಿ ಹಬ್ಬದ ಪೂಜೆ, ಅಲಂಕಾರ ಮತ್ತು ದೀಪಾರಾಧನೆ ಇಷ್ಟ ಇದೆ. ಸೊ ಮಾಡ್ಕೊಳ್ಳಿ. ಇವು ನವರಾತ್ರಿ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ರೂ ಅಮ್ಮನವ್ರಿಗೆ ಪಂಚಮಿಗೆ ಮತ್ತು ಅಷ್ಟಮಿಗೂ ಕೂಡ ಈ ಥರ ಪೂಜೆ ಮಾಡಿಕೊಂಡು ನಮ್ಮದೇನು ಸಂಕಲ್ಪ ಇದೆಯೋ ಅದನ್ನ ಅಮ್ಮನವ್ರ ಹತ್ರ ಇಟ್ಟು ಕೇಳ್ಕೊಳ್ಬೋದು. ಆದಷ್ಟು ಅಮ್ಮನವ್ರಿಗೆ ಗೆಣಸು, ಈ ಭೂಮಿ ಒಳಗಡೆ ಬೆಳೀತಾರಲ್ಲ ಗೆಣಸು, ಸುವರ್ಣಗಡ್ಡೆ ಮತ್ತು ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟ್ ಮತ್ತು ಬೆಲ್ಲದಿಂದ ಮಾಡಿರ್ತೀವಲ್ಲ ಅದೆಲ್ಲ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಸೊ ಇದಕ್ಕೋಸ್ಕರ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ವಾರಾಹಿ ಅಮ್ಮನವರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಜೈ ವಾರಾಹಿ ಅಂತೇಳಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್. ಸೊ ಅಮ್ಮನವರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.